ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿ ರಾಜ್ಯ ಸಚಿವ ಸಂಪುಟ ದರ್ಜೆ ಸೇರಲು ಉತ್ಸುಕರಾಗಿರುವ ಶಾಸಕ ಟಿ ರಘುಮೂರ್ತಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಚಳ್ಳಕೆರೆ ನಗರದಲ್ಲಿ 64ನೇ ವರ್ಷದ ಹುಟ್ಟುಹಬ್ಬವನ್ನು ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಿಸಿಕೊಂಡರು. ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳು ಬೃಹತ್ ಕೇಕ್ ಕತ್ತರಿಸಿ ಪಟಾಕಿಯನ್ನ ಸಿಡಿಸಿ ಸಿಹಿಯನ್ನ ಹಂಚಿ ಸಂಭ್ರಮಿಸಿದರು. ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲು ಅಭಿಮಾನಿಯೊಬ್ಬ ವಿಶೇಷವಾಗಿ ನೋಟಿನ ಹಾರ ಹಾಕಿ ಶುಭವನ್ನ ಕೋರಿದ್ದಾನೆ. ಇನ್ನು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಸಮರ್ಥ ಶಾಸಕ ಟಿ ರಘುಮೂರ್ತಿಗೆ 10 ರೂಪಾಯಿಯ ನೋಟುಗಳಿಂದ ತಯಾರಿಸಿದ ಹಾರವನ್ನ ಹಾಕಿ ಶುಭಾಶಯವನ್ನ ಕೋರಿದ್ರು. ಈ ವೇಳೆ ಸ್ಥಳದಲ್ಲಿರುವ ಅಭಿಮಾನಿಗಳು ಮತ್ತು ಕೈ ಕಾರ್ಯಕರ್ತರು ಶಾಸಕ ರಘುಮೂರ್ತಿ ಅವರನ್ನ ಸನ್ಮಾನಿಸಿ ಅವರ ಜನಪರ ಕಾರ್ಯಗಳನ್ನು ಶ್ಲಾಘಿಸಿ ಮುಂದಿನ ಸಚಿವ ಅಂತ ಘೋಷಣೆಗಳನ್ನ ಕೂಗುತ್ತಾ ಸಂಭ್ರಮಿಸಿದ್ರು. ಈ ಜಿಲ್ಲೆ ಸೇರಿ ಈ ಸಂಭ್ರಮವನ್ನು ಸಂಭ್ರಮಿಸ್ತಾ ಇದ್ದಾರೆ. ವಿಶೇಷವಾಗಿ 64ನೇ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಸಾಕ್ಷಿಯಾಗಿರುವಂತಹ ತಾವೆಲ್ಲರೂ ಕೂಡ ಶ್ರೀಯುತ ಟಿ ರಘುಮೂರ್ತಿ ಸರ್ ಯಾವತ್ತೂ ಕೂಡ ರೈತರ ಪರವಾಗಿರುವಂತವರು, ಜನಸಾಮಾನ್ಯರ ಪರವಾಗಿರುವಂತವರು ಮತ್ತು ಸಮಾಜದ ಕಟ್ಟಕಡೆ ನಾವು ಯಾವಾಗಲೂ ಹೋದ ವರ್ಷನೂ ಇದೇ ಥರನೇ ಆಗಿತ್ತು. ನಮ್ಮ ಕ್ಷೇತ್ರದ ಮತದಾರರು, ನಮ್ಮ ಅಭಿಮಾನಿಗಳು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಅವರೆಲ್ಲ ಸೇರಿ ಅದನ್ನು ಏನೋ ಆಚರಣೆ ಮಾಡ್ತಿದ್ದಾರೆ. ಹಾಗಾಗಿ ನಿಮಗೆ ವಿಶೇಷವಾಗಿ ಕಾಣುತ್ತೆ. ಹೌದು, ನಮಗೇನು ವಿಶೇಷ ಅನಿಸಿಲ್ಲ. ಯಾವತ್ತು ಲಾಸ್ಟ್ ಇಯರನ್ನು ಕೂಡ ಹಿಂಗೆ ಬಂದು ಎಲ್ಲ ಗುರುಗಳು ಬಂದು ಎಲ್ಲ ನಮ್ಮ ಅಭಿಮಾನಿಗಳು, ನಮ್ಮ ಕಾರ್ಯಕರ್ತರು, ನಮ್ಮ ಹಿತೈಷಿಗಳೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಅಭಿಮಾನಿಗಳ ಕೈಲಿಲ್ಲ, ಇದು ನಮ್ಮ ಅಭಿಮಾನಿಗಳದ್ದು ಆರೈಕೆ, ಆಶಯ. ಅದನ್ನು ನಮ್ಮ ಹೈಕಮಾಂಡ್ ಅವರು, ನಮ್ಮ ಪಕ್ಷದ ಅಧಿನಾಯಕರು ಅವರು ಎಲ್ಲ ತೀರ್ಮಾನ ಮಾಡಿದ್ರು. ಹೇಳಿದ್ದೀನಿ, ನಾನು ಖಂಡಿತವಾಗ್ಲೂ ನಿರೀಕ್ಷೆಯಲ್ಲಿದ್ದೀನಿ. ಈಗ ನಾವೆಲ್ಲ ನಮ್ಮ ಮುಖಂಡರುಗಳನ್ನು ಭೇಟಿಯಾಗಿ ಮಾತಾಡಿದ್ದೀವಿ. ಖಂಡಿತವಾಗ್ಲೂ ನಿರೀಕ್ಷೆಯಲ್ಲಿ ಇದ್ದೀನಿ. ಸ್ಪಂದನೆ ಸಿಕ್ಕಿದೆಯಾ ಸರ್? ಏನು ಹೇಳಿದ್ದಾರೆ?